ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ನಿರುದ್ಯೋಗಿಗಳು ಅವ್ರಿಗೆ ಬೇರೆ ಏನು ಬಂಡವಾಳ ಇಲ್ಲ. ಈಗ ಏನೋ ನಾವು ಇದಕ್ಕೆ ಬಂದ್ಬಿಟ್ಟು ನಾವು ಮುಂದೆ ಬಂದ್ಬಿಡ್ತೀವಿ ಅಂತ ಖಾತೆ ಹಂಚ್ಕೊಳ್ಳೋ ಹೊರಟಿದ್ರು ಅವರು. ಈಗ ಚಿತ್ರಣ ಬದಲಾಗ್ಬಿಟ್ಟಿದೆ. ಹೆಂಗೆ ಡಿ ಕೆ ಶಿವಕುಮಾರ್ನ ಫೇಸ್ ಮಾಡೋದು, ಹೆಂಗೆ ಎದುರಿಸೋದು ಅನ್ನೋದು ಅವ್ರ ಕೈಲಿ ಆಯ್ತಾ ಇಲ್ಲ. ತಳಮಳ ಶುರುವಾಗ್ಬಿಟ್ಟು ಸಂಕಟ ಪಡ್ಕೋತಾವ್ರೆ. ಏನು ಮಾಡಿದ್ರು ಅದಕ್ಕಿನ್ನ ಅತ್ತೆಜೆ ಮುಂದೆ ಹೋಗಿ ನಾವು ಕೆಲಸ ಮಾಡ್ತೀವಿ, ಜನರ ಪರವಾಗಿ ಜನರ ಸೇವೆ ಮಾಡ್ತೀವಿ. ಸರ್, ಸದನದಲ್ಲಿ ನಾಗೇಂದ್ರ ಕ್ಷೇತ್ರದಕ್ಕೆ ಏನು ಬೇಕು ಏನು ಡಿಮ್ಯಾಂಡ್ ಇಟ್ಟಿದ್ದೀವಿ. ಎಷ್ಟು ಅನ್ನೋದಿಲ್ಲ. ನನಗೆ ಶಾಶ್ವತವಾಗಿ ನಮ್ಮ ಮದ್ದೂರು ತಾಲೂಕಿನಲ್ಲಿ ಥೈಲ್ಯಾಂಡ್ಗೆ ನೀರಿನ ವ್ಯವಸ್ಥೆಗೆ ಮೊದಲನೇ ಆದ್ಯತೆ ಕೇಳಿದ್ದೀವಿ. ಸಂಪೂರ್ಣವಾಗಿ ನೀರಾವರಿದು ಏನು ಬ್ಯಾಲೆನ್ಸ್ ಕೆಲಸ ಇದೆ ಅದನ್ನು ಮೊದಲನೇ ಆದ್ಯತೆಗೆ ಕೇಳಿದ್ದೀವಿ. ನಮಗೆ ಥೈಲ್ಯಾಂಡ್ಗೆ ನೀರು ಸುಲಲಿತವಾಗಿ ತಲುಪಬೇಕು, ಅದನ್ನು ಈ ಸರಿ ಬಗೆಹರಿಸ್ಕೊಡ್ತೀವಿ ಅನ್ನೋದನ್ನು ಮುಖ್ಯಮಂತ್ರಿಗಳು ಮಳವಳ್ಳಿ ಮತ್ತು ನಮ್ಮ ಮದ್ದೂರು ತಾಲೂಕು ಎರಡಕ್ಕೂ ಭರವಸೆಯನ್ನು ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಅದಕ್ಕೆಲ್ಲ DPR ಕೂಡ ತಯಾರಾಗ್ತದೆ. ಮುಂಬರುವ ಬೋರ್ಡ್ ಮೀಟಿಂಗಲ್ಲಿ ಅವೆಲ್ಲವೂ ಕೂಡ ಆಗ್ತದೆ. ಅದ್ರ ಜೊತೆಗೆ ಸುಮಾರು 100 ಕೋಟಿ ತುರ್ತಾಗಿ ನನಗೆ ಟೌನ್ಗೆ ಬೇಕು ಅಂತ ಕೇಳಿದ್ದೀವಿ. ಅದಕ್ಕೂ ಕೂಡ ಸಮ್ಮತಿ ಸೂಚಿಸಿದ್ದಾರೆ. ಮತ್ತು ಗ್ರಾಮೀಣ ಪ್ರತಿ ಪಂಚಾಯತಿಗೆ ಕನಿಷ್ಠ 2 ಕೋಟಿ ಗ್ರಾಮ ಪರಿಮಿತಿ ರಸ್ತೆಗೆ ಕೇಳಿದ್ದೀನಿ, ಅದನ್ನು ಕೊಡಲಿಕ್ಕೆ ಸಹಮತಿ ಸೂಚಿಸಿದ್ದಾರೆ. ಮತ್ತು ಒಂದು 100 ಕೋಟಿಯಷ್ಟು PWD ರಸ್ತೆಗಳು ಎಲ್ಲೆಲ್ಲಿ ಏನೇನು ಬ್ಯಾಲೆನ್ಸ್ ಇದೆ ಎಂಟೈರ್ ನಮ್ಮ ತಾಲೂಕಿನಲ್ಲಿ 107 ಕೋಟಿ ಏನೋ ಆಗಿದೆ ಅಂತ ಎಸ್ಟಿಮೇಟ್ ಮಾಡಿದ್ದೀವಿ, ಅದನ್ನು ಹೇಳಿದ್ದೀವಿ. ಮತ್ತು ನಮ್ಮ RDPR ರಸ್ತೆ ಅದೊಂದು 75 ಕೋಟಿಗೆ 4 ಕೋಟಿ ಅದು ಕೂಡ ಎಲ್ಲ ಎಸ್ಟಿಮೇಟ್ ಮಾಡಿಸಿದ್ವಿ. ಇಷ್ಟೆಲ್ಲವನ್ನು ಹೇಳಿದ್ದೀನಿ. ಬಹುಶಃ ಮುಕ್ಕಾಲು ಪಾಲು ಎಲ್ಲವೂ ಕೂಡ ಈಗ ನಮಗೆ ಅನುದಾನ ಬರ್ತದೆ. ಇದ್ರ ನಡುವೆ ಪೇಟೆ ಬೀದಿ ಶುರು ಎತ್ತುತ್ತಾರೆ ಅಂತ ಹೇಳ್ತಾರೆ. ಆಟೋ ಸ್ಟ್ಯಾಂಡ್ ಯಾರು ಎತ್ತಿದ್ದಾರೆ ಆಟೋ ಸ್ಟ್ಯಾಂಡ್? ನೋಡ್ರಿ, ರಾಜಕೀಯ ಮಾಡಿದ್ರೆ ನಾನು 1000 ಕೋಟಿ ಅನುದಾನ ತಂದು ಇಲ್ಲಿ ಕೆಲಸ ಮಾಡ್ತಿದ್ವಾ? ನೆನೆ ಹೋಗಿ ಬೆಂಗಳೂರು ಕೆಲಸ ಮುಗಿದು ರಾತ್ರಿ ಬಂದು ಬೆಳಗ್ಗೆ ಎದ್ದು ಇಲ್ಲಿ ಸಮಸ್ಯೆ ನೋಡ್ಕೊಂಡು ಇಲ್ಲಿ ಸಮಸ್ಯೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವ್ರ ಥರ 6 ತಿಂಗಳಿಗೋ 3 ವರ್ಷಕ್ಕೋ ಒಂದಿಷ್ಟು ಬಂದುಬಿಟ್ಟು ಭಾಷಣ ಬಿಗಿದ್ಬಿಟ್ಟು ಅಥವಾ ಕಣ್ಣೀರು ಸುರಿಸ್ಬಿಟ್ಟು ನಾನೇನು ಮತ ಕೇಳೋಕ್ಕೋ ಅಥವಾ ಪರ್ಮನೆಂಟಾಗಿ ಇಲ್ಲಿ ರಾಜಕೀಯ ಮಾಡ್ಕೊಂಡು ಇರೋಕ್ಕೋ ನಾನು ಬಂದಿಲ್ಲ. ಆಕಸ್ಮಿಕವಾಗಿ ಬಂದೆ. ಜನ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಗೆ ತಕ್ಕಂಗೆ ಜನರಿಗೆ ನಿರೀಕ್ಷೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಏನು ಇವ್ರದ್ದು ಕೊಡುಗೆ ಅನ್ನೋದು ಅಂಕಿಅಂಶ ತಗೊಂಡು ಬರಲಿ, ಸಾರ್ವಜನಿಕವಾಗಿ ಚರ್ಚೆ ಮಾಡುವ, ಸ್ಟೇಡಿಯಮ್ಗೆ ಬೇಕಾದ್ರೆ ಕಾಲ್ ಮಾಡುವ ಎಲ್ಲ ಪಬ್ಲಿಕ್ಸ್ನ. ನಮ್ಮ ಅವಧಿ, ನಾನು ಕಡಿಮೆ ಅವಧಿಲಿ ಬಂದು ನಂದೇನು, ಅವ್ರದ್ದು ಇಷ್ಟು ವರ್ಷ ರಾಜಕೀಯ ಅನುಭವದಲ್ಲಿ ಇವರೆಲ್ಲ ಇಷ್ಟು ವರ್ಷ ಇದ್ದದ್ದು ಏನು, ಅಂಕಿಅಂಶ ತರಲಿ. ದಾಖಲೆ ಇದೆ ನಮ್ಮ ಹತ್ರ, ಖಾಲಿ ಮಾತಾಡಲ್ಲ, ದಾಖಲೆ ಇದೆ. ಕಣ್ಣು ಮುಂದೆ ಕೆಲಸ ನಡೀತಿದೆ. ಅವ್ರದ್ದು ಹೇಳಿ ನಮ್ಮದು ಹೇಳುವ. ಯಾರೋ ಅವ್ರ ಶಿಷ್ಯರು ಬಾಲಂಗೋಚಿಗಳು ಏನೋ ಹೇಳಿದ ತಕ್ಷಣ ಅದು ಸತ್ಯ ಆಗುತ್ತಾ? ಜನರಿಗೆ ಗೊತ್ತಿದೆ ಏನು ಕೆಲಸ ಆಗ್ತಾಯಿದೆ, ಏನೇನು ಅಭಿವೃದ್ಧಿ ಆಗ್ತಾಯಿದೆ, ಶಾಶ್ವತವಾಗಿ ಇಲ್ಲಿ ಏನೇನು ಪರಿಹಾರ ಸಿಗ್ತಾಯಿದೇನು ಜನರಿಗೆ ಗೊತ್ತಿದೆ. ಇವ್ರ ಚೇಲ ಪಟಾಲಮ್ಗೆ ಇವರು ಹೇಳುತ್ತಲ್ಲ ಫೈನಲ್ಲು. ಅವ್ರಿಗೆ ಹೊಟ್ಟೆ ಉರಿ, ಅವ್ರು ಸಹಿಸ್ಕೊತಾ ಇಲ್ಲ, ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಆ ಕಾಲದಲ್ಲಿ, ಈಗ ಮಾಡೋದನ್ನು ಸಹಿಸ್ಕೊತಾ ಇಲ್ಲ. ಯಾಕೆ ಜನ ರೋಸ್ ಹೋಗ್ತಾರೆ? ಏನು ಜನಕ್ಕೆ ನನ್ನ ಕೈಗೆ ಸಿಗ್ತಾ ಇಲ್ವಾ? ಕೆಲಸ ಮಾಡ್ತಾ ಇಲ್ವಾ? ಯಾವ್ದಾರ ಊರಲ್ಲಿ ಒಂದು ಕೆಲಸ ಆಗದಿರೋ ಊರು ಯಾವ್ದಾರ ಒಂದು ಗ್ರಾಮ ತೋರಿಸಿ. 200 ಚಿಲ್ಲರೆ ಗ್ರಾಮದಲ್ಲಿ ನಾನು ಬಂದಮೇಲೆ ಕೆಲಸ ಇಂಥ ಗ್ರಾಮದಲ್ಲಿ ಏನೂ ಆಗಿಲ್ಲ ಅನ್ನೋಂಥದ್ದು ಒಂದು ಗ್ರಾಮ ತೋರಿಸ್ತೀನಿ. ನೋಡ್ರಿ, ರಾಜಕೀಯ ಮಾಡಿದ್ರೆ ನಾನು 1000 ಕೋಟಿ ಅನುದಾನ ತಂದು ಇಲ್ಲಿ ಕೆಲಸ ಮಾಡ್ತಿದ್ವಾ? ನೆನೆ ಹೋಗಿ ಬೆಂಗಳೂರು ಕೆಲಸ ಮುಗಿದು ರಾತ್ರಿ ಬಂದು ಬೆಳಗ್ಗೆ ಎದ್ದು ಇಲ್ಲಿ ಸಮಸ್ಯೆ ನೋಡ್ಕೊಂಡು ಇಲ್ಲಿ ಸಮಸ್ಯೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವ್ರ ಥರ 6 ತಿಂಗಳಿಗೋ 3 ವರ್ಷಕ್ಕೋ ಒಂದಿಷ್ಟು ಬಂದುಬಿಟ್ಟು ಭಾಷಣ ಬಿಗಿದ್ಬಿಟ್ಟು ಅಥವಾ ಕಣ್ಣೀರು ಸುರಿಸ್ಬಿಟ್ಟು ನಾನೇನು ಮತ ಕೇಳೋಕ್ಕೋ ಅಥವಾ ಪರ್ಮನೆಂಟಾಗಿ ಇಲ್ಲಿ ರಾಜಕೀಯ ಮಾಡ್ಕೊಂಡು ಇರೋಕ್ಕೋ ನಾನು ಬಂದಿಲ್ಲ. ಆಕಸ್ಮಿಕವಾಗಿ ಬಂದೆ. ಜನ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಗೆ ತಕ್ಕಂಗೆ ಜನರಿಗೆ ನಿರೀಕ್ಷೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಏನು ಇವ್ರದ್ದು ಕೊಡುಗೆ ಅನ್ನೋದು ಅಂಕಿಅಂಶ ತಗೊಂಡು ಬರಲಿ, ಸಾರ್ವಜನಿಕವಾಗಿ ಚರ್ಚೆ ಮಾಡುವ, ಸ್ಟೇಡಿಯಮ್ಗೆ ಬೇಕಾದ್ರೆ ಕಾಲ್ ಮಾಡುವ ಎಲ್ಲ ಪಬ್ಲಿಕ್ಸ್ನ. ನಮ್ಮ ಅವಧಿ, ನಾನು ಕಡಿಮೆ ಅವಧಿಲಿ ಬಂದು ನಂದೇನು, ಅವ್ರದ್ದು ಇಷ್ಟು ವರ್ಷ ರಾಜಕೀಯ ಅನುಭವದಲ್ಲಿ ಇವರೆಲ್ಲ ಇಷ್ಟು ವರ್ಷ ಇದ್ದದ್ದು ಏನು, ಅಂಕಿಅಂಶ ತರಲಿ. ದಾಖಲೆ ಇದೆ ನಮ್ಮ ಹತ್ರ, ಖಾಲಿ ಮಾತಾಡಲ್ಲ, ದಾಖಲೆ ಇದೆ. ಕಣ್ಣು ಮುಂದೆ ಕೆಲಸ ನಡೀತಿದೆ. ಅವ್ರದ್ದು ಹೇಳಿ ನಮ್ಮದು ಹೇಳುವ. ಯಾರೋ ಅವ್ರ ಶಿಷ್ಯರು ಬಾಲಂಗೋಚಿಗಳು ಏನೋ ಹೇಳಿದ ತಕ್ಷಣ ಅದು ಸತ್ಯ ಆಗುತ್ತಾ?
ಜನರಿಗೆ ಗೊತ್ತಿದೆ ಏನು ಕೆಲಸ ಆಗ್ತಾಯಿದೆ, ಏನೇನು ಅಭಿವೃದ್ಧಿ ಆಗ್ತಾಯಿದೆ, ಶಾಶ್ವತವಾಗಿ ಇಲ್ಲಿ ಏನೇನು ಪರಿಹಾರ ಸಿಗ್ತಾಯಿದೇನು ಜನರಿಗೆ ಗೊತ್ತಿದೆ. ಹಾಂ, ಇವ್ರ ಚೇಲ ಪಟಾಲಮ್ಗೆ ಇವರು ಹೇಳುದಲ್ಲ ಫೈನಲ್ಲು. ಅವ್ರಿಗೆ ಹೊಟ್ಟೆ ಉರಿ, ಅವ್ರು ಸಹಿಸ್ಕೊತಾ ಇಲ್ಲ, ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಆ ಕಾಲದಲ್ಲಿ, ಈಗ ಮಾಡೋದನ್ನು ಸಹಿಸ್ಕೊತಾ ಇಲ್ಲ. ಯಾಕೆ ಜನ ರೋಸ್ ಹೋಗ್ತಾರೆ? ಏನು ಜನಕ್ಕೆ ನನ್ನ ಕೈಗೆ ಸಿಗ್ತಾ ಇಲ್ವಾ? ಕೆಲಸ ಮಾಡ್ತಾ ಇಲ್ವಾ? ಯಾವ್ದಾರ ಊರಲ್ಲಿ ಒಂದು ಕೆಲಸ ಆಗದಿರೋ ಊರು ಯಾವ್ದಾರ ಒಂದು ಗ್ರಾಮ ತೋರಿಸಿ. 200 ಚಿಲ್ಲರೆ ಗ್ರಾಮದಲ್ಲಿ ನಾನು ಬಂದಮೇಲೆ ಕೆಲಸ ಇಂಥ ಗ್ರಾಮದಲ್ಲಿ ಏನೂ ಆಗಿಲ್ಲ ಅನ್ನೋಂಥದ್ದು ಒಂದು ಗ್ರಾಮ ತೋರಿಸ್ತೀನಿ. ಜನ ರೋಸ್ ಹೋಗಿದ್ದಾರೆ ಅಂತ ಒಂದು ಆರೋಪ, ಗಂಭೀರ ಆರೋಪ. ಜನ ರೋಸ್ ಹೋಗಿದ್ದಾರೆ ಅನ್ನೋದನ್ನ ಜನಗಳ ಹತ್ರ ಕೇಳಬೇಕು. ಅವ್ರ ಬಾಲಂಗೋಚಿಗಳು ಹೇಳಿದ್ರೆ ಅಲ್ಲ. ಅವ್ರ ಬಾಲಂಗೋಚಿಗಳಿಗೆ ನಾವು ಕೆಲಸ ಮಾಡ್ತಿಲ್ಲ. ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ, ಜನರ ಸಮಸ್ಯೆಯನ್ನು ಅರ್ತು ಕೆಲಸ ಮಾಡಲಿಕ್ಕೆ ನಾನು ಇಲ್ಲಿ ಜವಾಬ್ದಾರಿ ಜನ ಕೊಟ್ಟಿದ್ದಾರೆ. ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅವ್ರ ಬಾಲಂಗೋಚಿಗಳನ್ನ ಸಮಾಧಾನ ಮಾಡೋಕ್ಕೋ, ಅವ್ರ ಬಾಲಂಗೋಚಿಗಳನ್ನ ಗೋಸ್ಕರ ನಾವಿಲ್ಲಿ ಇಲ್ಲ. ಸಾರ್ವಜನಿಕರ ಉದ್ದೇಶ, ಸಾರ್ವಜನಿಕರ ಸಮಸ್ಯೆನ ಸ್ಪಂದನೆ ಮಾಡೋಕ್ಕೆ ನಾವಿದ್ದೀವಿ. ಇಲ್ಲೇ ನೀವು ಎಷ್ಟು ಸರಿ ಬಂದಿದ್ದೀರಾ, ಎಷ್ಟು ಸರಿ ಯಾವ್ಯಾವ ಕಾಮಗಾರಿ ಚಾಲನೆ ಕೊಟ್ಟಿದ್ದೀವಿ, ಇಲ್ಲಿ ಎಷ್ಟು ಸಮಸ್ಯೆ ಅನ್ನೋದನ್ನು ನೀವು ಸಾಕ್ಷಿ ಇದ್ದೀರಾ. ಬೇರೆದು ಬಿಡಿ. ಈ ಜಾಗದಲ್ಲಿ ನಾವು ಯೂಸುಡಿ ಈಗ 17 ಕೋಟಿಗೆ ಇಲ್ಲೇ ಪಕ್ಕದಲ್ಲಿ ಗುದ್ಲಿ ಪೂಜೆ ಮಾಡೋದು, ಇದನ್ನು 100 ಕೋಟಿಗೆ ತಮಿಳ್ನಾಡಲ್ಲಿ ಪೂಜೆ ಮಾಡೋದು. ಇಲ್ಲಿ ಯೂಸುಡಿ ನೀವು ಎಷ್ಟು ಸಮಸ್ಯೆ ಇದೆ ಅನ್ನೋದು ನಿಮಗೆಲ್ಲ ಗೊತ್ತು. ಇದೆಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ಇದರದ್ದು ಹಿಂದಿನ ಫೋಟೋಗಳು ನಿಮ್ಮ ಹತ್ರ ಇರ್ತದೆ, ಆಮೇಲೂ ಇರ್ತದೆ. ಇವ್ರದ್ದು ಏನು ಅನ್ನೋದು ನಾ ಹೇಳಿ. 2028 ಚುನಾವಣೆಗೆ